ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎವ್ರಿಡೇ ಸ್ಪೆಷಲ್. ನಾನಿವತ್ತು ಸಿಂಪಲ್ ಆಗಿರೋ ಒಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಚಿಕನ್ ಸುಕ್ಕನ ಮಾಡ್ತಾ ಇದ್ದೀನಿ ಇವತ್ತು. ನೋಡಿ, ಇದು ಒಂದು 10 ರಿಂದ 15 ನಿಮಿಷದೊಳಗಡೆ ಮಾಡಿಬಿಡ್ಬೋದು. ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ನಾನಲ್ಲಿ 1.5 ಟೇಬಲ್ ಸ್ಪೂನಷ್ಟು ಸಾಸಿವೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು ಆನಿಯನ್ನ ಸಣ್ಣ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತೇನೆ. ಇದನ್ನು 1 ನಿಮಿಷ ಹೀಗೆ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನಾನು ಒಂದೆರಡು ಹಸಿಮೆಣಸಿನಕಾಯಿನ ಕೂಡ ಹಾಕ್ಕೊಳ್ತೇನೆ. ನೋಡಿ, ಎರಡೆರಡು ಹಸಿಮೆಣಸಿನಕಾಯಿ ಸಾಕು. ಇದಕ್ಕೆ ಸಣ್ಣದಾಗಿ ಕಟ್ ಮಾಡಬೇಕು ಅಂತ ಏನೂ ಇಲ್ಲ, ಹಾಗೆ ಕೂಡ ನೀವು ಹಾಕ್ಕೊಳ್ಬೋದು. ಕಟ್ ಮಾಡದೆ ಕೂಡ ನೀವು ಹಾಕ್ಕೊಳ್ಬೋದು. ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಕೂಡ ಹಾಕ್ಕೊಳ್ತೇನೆ. ಸಣ್ಣದಾಗಿ 1-2 ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತೇನೆ. ಚಿಕನ್ನ ವಾಶ್ ಮಾಡಿಟ್ಟಿದ್ದೆ, ಅದನ್ನು ಕೂಡ ಈಗಲೇ ಹಾಕ್ಕೊಳ್ತೇನೆ. ತುಂಬ ಬೇಗನೆ ಆಗಿಬಿಡುತ್ತೆ ಫ್ರೆಂಡ್ಸ್. ಇದು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿ ಕೂಡ ಅಷ್ಟೇ ಇರುತ್ತೆ ಇದು. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನದ ಪುಡಿನ ಹಾಕ್ಕೊಳ್ತೇನೆ. ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಲಿಡ್ನ ಕ್ಲೋಸ್ ಮಾಡಿಡಿ. ಒಂದು 10 ನಿಮಿಷ ಬೇಯಲಿಕ್ಕೆ ಬಿಡಿ. ನೋಡಿ ಫ್ರೆಂಡ್ಸ್, ಇದು ಒಂದು 10 ರಿಂದ 15 ನಿಮಿಷದೊಳಗಡೆ ಹಾಗೂ ಚಿಕನ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಲಿಡ್ನ ಕ್ಲೋಸ್ ಮಾಡಿಟ್ಟು ಒಂದು 10 ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡಿ. ಚಿಕನ್ ಆಗ ತುಂಬಾ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ನೀರೆಲ್ಲ ಬಿಟ್ಟು ಚಿಕನ್ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು 1.5 ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿನ ಹಾಕ್ಕೊಳ್ತೇನೆ. ಮತ್ತು 2 ಟೀ ಸ್ಪೂನಷ್ಟು ಖಾರದ ಪುಡಿನ ಕೂಡ ಹಾಕ್ಕೊಳ್ತೇನೆ. ಈ ಖಾರದ ಪುಡಿ ಮನೆಯಲ್ಲೇ ಮಾಡಿರೋವಂಥದ್ದು, ಬೆಳಗ್ಗೆ ಚಿಲ್ಲಿ ಪೌಡರ್ ಇದು. ನೀವು ಮನೆಯಲ್ಲೇ ಮಾಡಿರೋದಿದ್ರೆ ಮಾತ್ರ ಸಾಕು 2 ಸ್ಪೂನಷ್ಟು ಹಾಕ್ಕೊಳ್ಳಿ. ಇಲ್ದಿದ್ರೆ 1 ಟೀ ಸ್ಪೂನಷ್ಟು ಸಾಕು, ಇಲ್ಲದ್ರೆ ಖಾರ ಆಗಿಬಿಡುತ್ತೆ. ಅಂಗಡಿಯಿಂದ ತಂದಿರೋದಾದರೆ ತುಂಬಾ ಖಾರ ಆಗಿಬಿಡುತ್ತೆ. ಮನೆಯಲ್ಲೇ ಮಾಡಿರೋದಾದರೆ 2 ಟೀ ಸ್ಪೂನಷ್ಟು ನೀವು ಯೂಸ್ ಮಾಡ್ಬೋದು. ಬೇಡಿಗೆ ಚಿಲ್ಲಿ ಪೌಡರ್ ಅಷ್ಟು ಖಾರ ಇರೋದಿಲ್ಲ, ಅದಕ್ಕೆ ನಾನು 2 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ತುರಿದಿರೋ ತೆಂಗಿನಕಾಯಿನ ಹಾಕ್ಕೊಳ್ತೇನೆ. ನೋಡಿ ಫ್ರೆಂಡ್ಸ್, ಇದೇ ರೀತಿಯಾಗಿ ಬೇಕು ಅಂದರೆ ಇದೇ ರೀತಿ ನಾವು ತಿನ್ಬೋದು. ಅನ್ನದೊಟ್ಟಿಗೆ ಸೈಡ್ ಡಿಶ್ ಆಗಿ ನಾವು ಯೂಸ್ ಮಾಡ್ತೀನಿ ಅಂದರೆ ಇದೇ ರೀತಿಯಾಗಿ ನೀವು ನೀರು ಹಾಕ್ತೇನೆ ನಾವು ಯೂಸ್ ಮಾಡ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಳ್ತೇನೆ. ಮತ್ತು ನೋಡಿ, ನಮಗೆ ಚಪಾತಿಗೆ ಮತ್ತು ದೋಸೆಗೆ ನಾವು ಗ್ರೇವಿ ಟೈಪಲ್ಲಿ ನಾವು ಯೂಸ್ ಮಾಡ್ತೀನಿ ಅಂದರೆ ಒಂದು ಅರ್ಧ ಗ್ಲಾಸಿನಷ್ಟು ನೀರನ್ನ ಹಾಕ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಒಂದು ಅರ್ಧ ಗ್ಲಾಸಿನಷ್ಟು ನೀರನ್ನ ಹಾಕಿ ಒಂದು 5 ನಿಮಿಷ ಇದನ್ನ ಕುದಿಲಿಕ್ಕೆ ಬಿಡಿ. ಆಗ ಗ್ರೇವಿ ಟೈಪಲ್ಲಿ ಒಂದೊಳ್ಳೆ ಟೇಸ್ಟ್ ಆಗುತ್ತೆ. ನೋಡಿ, ನೀರು ಹಾಕಿಲ್ಲ ಅಂದರೆ ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಷ್ಟೇ, ರೋಸ್ಟ್ ಟೈಪಲ್ಲಿ ಇರುತ್ತೆ. ಈಗ ನೀರು ಹಾಕಿದ್ರೆ ಗ್ರೇವಿ ಟೈಪಲ್ಲಿ ಆಗುತ್ತೆ. ರುಚಿಗೆ ನೋಡಿಕೊಂಡು ಉಪ್ಪನ್ನ ಬೇಕಾದರೂ ನೀವು ಹಾಕ್ಕೊಳ್ಬೋದು, ಎಕ್ಸ್ಟ್ರಾ ಇಲ್ದಿದ್ರೆ ಬೇಡ. ನೋಡಿ ಫ್ರೆಂಡ್ಸ್, ತುಂಬ ಈಸಿಯಾಗಿರೋ ಒಂದು ರೆಸಿಪಿನ ಮಾಡಿ ತೋರಿಸಿದ್ದೀನಿ. ನೀವು ಮನೆಯಲ್ಲಿ ಟ್ರೈ ಮಾಡಲೇಬೇಕು. ರೆಸಿಪಿ ಮಾಡಿ ತಿಂದು ನಿಮ್ಗೆ ಇಷ್ಟ ಆಗಿದ್ದರೆ ನನಗೆ ಒಂದು ಲೈಕ್, ಶೇರ್ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.